ಹಾಸನಾಂಬ ಜಾತ್ರಾ ಮಹೋತ್ಸವ ಹಿನ್ನೆಲೆ 7 ಕಿಲೋಮೀಟರ್ ತಲುಪಿದ 300 ರೂಪಾಯಿನ ಕ್ಯೂ. ದೇವಸ್ಥಾನದಿಂದ ಹಾಸನ ಸಿಟಿ ಬಸ್ ನಿಲ್ದಾಣದವರೆಗೂ ಕ್ಯೂ ನಿಂತುಬಿಟ್ಟಿದ್ದಾರೆ. ಹಾಸನದ ಸಿಟಿ ಬಸ್ ನಿಲ್ದಾಣದಿಂದ ಕ್ಯೂ ನಿಂತ ಭಕ್ತರು ಇದೇ ಮೊದಲ ಬಾರಿಗೆ ಬಸ್ ನಿಲ್ದಾಣವನ್ನು ತಲುಪಿದ ಕ್ಯೂ. ಇಂದು ಬೆಳಗ್ಗೆ 6 ಗಂಟೆಯಿಂದ ದೇವಿಯ ದರ್ಶನ ಆರಂಭ ಆಗಿದೆ. ನೋಡಿ, ಸಾಕಷ್ಟು ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ವರ್ಷಕ್ಕೊಮ್ಮೆ ಮಾತ್ರ ತಾಯಿಯ ದರ್ಶನ ಸಿಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಹೇಗಾದರೂ ಮಾಡಿ ತಾಯಿಯ ದರ್ಶನವನ್ನು ಪಡಿಬೇಕು ಅಂತ ದೂರದಿಂದ ಬರ್ತಾರೆ, ಅಕ್ಕಪಕ್ಕದ ರಾಜ್ಯದಿಂದ ಬರ್ತಾರೆ. ಇದೇ ಸಂದರ್ಭದಲ್ಲಿ ಈ ಬಾರಿ ಬಹಳ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಹೀಗಿರ್ಬೇಕಾದ್ರೆ ವ್ಯವಸ್ಥೆನೂ ಚೆನ್ನಾಗಿದೆ, ಎಲ್ರಿಗೂ ದರ್ಶನ ಸಿಗಬೇಕು ಅಂತ. ಅದೇ ಏನಾಗ್ಬಿಟ್ಟಿದೆ ಅಂತ ಅಂದರೆ, ಈ 300 ರೂಪಾಯಿ ಟಿಕೆಟ್ ತೆಗೆದುಕೊಂಡು ದರ್ಶನಕ್ಕೆ ಹೋಗ್ತಾ ಇದ್ದಾರಲ್ಲ, ಆ ಸಂಖ್ಯೆ ಹೆಚ್ಚಾಗ್ಬಿಟ್ಟಿದೆ. ಎಷ್ಟು ಹೆಚ್ಚಾಗಿದೆ ಅಂದರೆ 7 ಕಿಲೋಮೀಟರ್ವರೆಗೂ ಕೂಡ ಕ್ಯೂ ನಿಂತುಬಿಟ್ಟಿದೆ. ರಾತ್ರಿ ಹಗಲು ಚಳಿ ಗಾಳಿ ಯಾವುದೂ ನೋಡ್ತಾ ಇಲ್ಲ, ಎಲ್ಲ ಬಂದು ನಿಂತು ಬಿಟ್ಟಿದ್ದಾರೆ. ಸೊ ಇದರಿಂದ ದಿನದಿಂದ ದಿನಕ್ಕೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು. ಸುಮಾರು 20ರಿಂದ 25 ಲಕ್ಷದವರೆಗೆ ಭಕ್ತಾದಿಗಳು ದರ್ಶನವನ್ನು ಪಡ್ಕೊಳ್ಬಹುದು ಅನ್ನೋದನ್ನು ನಿರೀಕ್ಷಿಸಲಾಗ್ತಾ ಇತ್ತು. ಮೇ ಬಿ ಮತ್ತಷ್ಟು ಜಾಸ್ತಿ ಆಗಬಹುದಾದ ಸಾಧ್ಯತೆಗಳು ಕೂಡ ಇದೆ. ಸೊ ಜಿಲ್ಲಾಡಳಿತ ಅಂತೂ ನೀಟಾಗಿ ವ್ಯವಸ್ಥೆ ಮಾಡಿದೆ. ದೂರದಿಂದ ಬಂದವ್ರಿಗೆ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ, ಕ್ಯೂನಲ್ಲಿ ನಿಂತ್ಕೊಳ್ಳೇಬೇಕಾಗತ್ತೆ, ಸರತಿ ಸಾಲಿನಲ್ಲಿ ನಿಂತ್ಕೊಳ್ಳೇಬೇಕಾಗತ್ತೆ, ತಾಯಿಯ ದರ್ಶನವನ್ನು ಪಡ್ಕೊಳ್ಳೇಬೇಕಾಗತ್ತೆ. ಬಟ್ ಏನು ಮಾಡಲಿಕ್ಕಾಗೋದಿಲ್ಲ, ಎಲ್ರಿಗೂ ದರ್ಶನ ಸಿಗಲೇಬೇಕಾಗತ್ತೆ. ಈಗ ಬಿಟ್ವಿ ಅಂತಲೇ ಮತ್ತು ಮುಂದಿನ ವರ್ಷದವರೆಗೂ ಕಾಯಬೇಕು, ಆ ಥರದ್ದೊಂದು ಪರಿಸ್ಥಿತಿ ಇದೆ. ಸೊ ಹಬ್ಬ ಬೇರೆ ಹತ್ತಿರ ಬರ್ತಾ ಇದೆ, ಅಷ್ಟರೊಳಗೆ ದರ್ಶನ ಪಡ್ಕೊಂಡು ಬಿಡೋಣ ಅಂತ ಅನೇಕರು ಆಗಮಿಸ್ತಾ ಇರುವಂಥದ್ದು. ಸೊ ಇದೇ ಮೊದಲ ಬಾರಿಗಂತೆ ಇಷ್ಟರ ಮಟ್ಟಿಗೆ ಕ್ಯೂ ನಿಂತಿರೋದು ಅಂತ ಹೇಳ್ತಾ ಇದ್ದಾರೆ. ಹಾಸನಾಂಬ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ 7 ಕಿಲೋಮೀಟರ್ ತಲುಪಿಬಿಟ್ಟಿದೆ ಕ್ಯೂ ಅನ್ನೋದು ಗೊತ್ತಾಗ್ತಾ ಇದೆ. ಇಂದು ಹಾಸನಾಂಬೆ ದರ್ಶನ ಪಡೆಯಲಿರುವ ಎಚ್.ಡಿ. ಕುಮಾರಸ್ವಾಮಿ ಕುಟುಂಬ ಸಮೇತ ದೇವಿಯ ದರ್ಶನ ಪಡೆಯಲಿರುವಂತಹ ಕುಮಾರಸ್ವಾಮಿ ದರ್ಶನದ ನಂತರ ಜೆಡಿಎಸ್ ಶಾಸಕರು, ಮಾಜಿ ಶಾಸಕರ ಜೊತೆಗೆ ಒಂದು ಸಭೆ ಇದೆ. 1-to-1 ಮೀಟಿಂಗ್ ಅನ್ನು ನಡೆಸಲಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಸಭೆಗೆ ಎಲ್ಲರೂ ಹಾಜರಾಗುವುದಕ್ಕೆ ಖಡಕ್ಕಾಗಿ ಸೂಚನೆಯನ್ನು ನೀಡಿದ್ದಾರೆ ಎಚ್.ಡಿ.ಗೆ. ಬೆಳಗ್ಗೆ 11 ಗಂಟೆಗೆ ದೇವಿ ದರ್ಶನವನ್ನು ಪಡೆದು ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ಮಾಡಲಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಕುಮಾರಸ್ವಾಮಿಯವರು ಫ್ಯಾಮಿಲಿ ಸಮೇತರವಾಗಿ ತೆರಳಿ ದರ್ಶನವನ್ನು ಪಡ್ಕೊಳ್ಳಲಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದರ ಜೊತೆಗೆ ಇವತ್ತು 1-to-1 ಮೀಟಿಂಗ್ ಬೇರೆ ಇಟ್ಕೊಂಡಿದ್ದಾರೆ. ತಮ್ಮ ಪಕ್ಷದ ಶಾಸಕರುಗಳ ಜೊತೆಗೆ ಮೀಟಿಂಗ್ ಅನ್ನು ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಖಾಸಗಿ ಹೋಟೆಲ್ ಒಂದರಲ್ಲಿ 1-to-1 ಮೀಟಿಂಗ್ ಅನ್ನು ಮಾಡ್ತಾರಂತೆ. ಕುಮಾರಸ್ವಾಮಿಯವರು ರಾಜ್ಯ ರಾಜಕಾರಣದಲ್ಲಿ ಸ್ವಲ್ಪ ಮಟ್ಟಿಗೆ ಅಂತರ ಕಾಯ್ದುಕೊಂಡಿದ್ರು, ಅಷ್ಟರ ಮಟ್ಟಿಗೆ ಆಕ್ಟಿವ್ ಇರಲಿಲ್ಲ, ಹುಷಾರೇ ಇರಲಿಲ್ಲ, ಅನಾರೋಗ್ಯ ಸಮಸ್ಯೆ ಇತ್ತು, ರೆಸ್ಟ್ ತೆಗೆದುಕೊಳ್ತಾ ಇದ್ರು, ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು ಅಂತ ವೈದ್ಯರು ಸೂಚಿಸಿದ್ರು. ಈಗ ವಿಶ್ರಾಂತಿ ಎಲ್ಲ ಪಡ್ಕೊಂಡು ಆರೋಗ್ಯವಾಗಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಆಕ್ಟಿವ್ ಆಗ್ತಾ ಇದ್ದಾರೆ. ನಿನ್ನೆ ಕೂಡ ಒಂದಷ್ಟು ಸಭೆ ಸಮಾರಂಭಗಳಿಗಿದ್ದು, ಅದೇ ರೀತಿಯಾಗಿ ಇವತ್ತೂ ಕೂಡ ನೇರವಾಗಿ ಹಾಸನಕ್ಕೆ ತೆರಳಲಿದ್ದಾರೆ. ಹಾಸನಾಂಬೆ ತಾಯಿಯ ದರ್ಶನವನ್ನು ಪಡ್ಕೊಳ್ಳಲಿದ್ದಾರೆ. ಅದಾದ ನಂತರ ಮೀಟಿಂಗ್ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಹಾಸನದಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಇವತ್ತು ಜಾಸ್ತಿ ಕ್ಯೂ ಇದೆ ಅಂತ ಹೇಳ್ತಾ ಇದ್ದಾರೆ, 7 ಕಿಲೋಮೀಟರ್ವರೆಗೂ ಕ್ಯೂ ನಿಂತಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕುಮಾರಸ್ವಾಮಿ ಅವರು ಕೂಡ ಇವತ್ತು ಆಗಮಿಸಲಿದ್ದಾರೆ. ಹಾಗಾಗಿ ಏನೇನು ಅಪ್ಡೇಟ್ ಇದೆ ಇವತ್ತಿಂದು? ನೀತಿ, ಈಗಾಗಲೇ ಹಾಸನಾಂಬ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆಯಿಂದಲೇ ಅಂದರೆ ಬೆಳಿಗ್ಗೆ 6 ಗಂಟೆಯಿಂದ ಅಮ್ಮನ ದರ್ಶನ ಕೂಡ ಆರಂಭವಾಗಿದೆ. ಯಾಕಂದರೆ ನಿನ್ನೆ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆವರೆಗೆ ದೇವಸ್ಥಾನವನ್ನು ಕೂಡ ಬಂದ್ ಮಾಡಲಾಗಿತ್ತು. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಸರದಿ ಸಾಲಿನಲ್ಲಿ ಸಾಕಷ್ಟು ಭಕ್ತ ಸಾಗರ ಈಗಾಗಲೇ ಹರಿದು ಬಂದಿರುವಂಥದ್ದು. ಸುಮಾರು 300 ರೂಪಾಯಿ ತೆಗೆದುಕೊಂಡಂತಹ ಭಕ್ತರು ಸುಮಾರು 7 ಕಿಲೋಮೀಟರ್ ಅಂದರೆ ಹಾಸನಾಂಬ ಸನ್ನಿಧಾನದಿಂದ ಹಾಸನದ ಸಿಟಿ ಬಸ್ ನಿಲ್ದಾಣವರೆಗೂ ಕೂಡ ಕ್ಯೂ ನಿಂತಿರುವಂತಹ ದೃಶ್ಯ TV5ಗೆ ಲಭ್ಯವಾಗಿದೆ. ದಿನನಿತ್ಯ ಸಾಗರೋಪಾದಿಯಲ್ಲಿ ಭಕ್ತರು ಹಾಸನಾಂಬೆಯ ದರ್ಶನವನ್ನು ಪಡೆಯಲಿಕ್ಕೆ ಹರಿದು ಬರ್ತಾ ಇರುವಂಥದ್ದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಿನ್ನೆ ಒಂದೇ ಒಂದು ದಿನ ಸುಮಾರು 2,40,000 ಭಕ್ತರು ಹಾಸನಾಂಬೆಯ ದರ್ಶನವನ್ನು ಕೂಡ ಪಡೆದಿರುವಂಥದ್ದು. ಇವತ್ತು ಬೆಳಿಗ್ಗೆಯಿಂದ 6 ಗಂಟೆಗೆ ಹಾಸನಾಂಬ ದೇವಿಯ ದರ್ಶನ ಆರಂಭವಾಗಿದೆ. ಈಗ ನಾವು ಇನ್ನೊಂದು ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತೀವಿ. ಯಾಕಂದರೆ ಒಂದು ಕಡೆ 300 ರೂಪಾಯಿನ ಟಿಕೆಟ್ ಏನಿದೆ ಅದು ಹಾಸನಾಂಬ ಸನ್ನಿಧಾನದಿಂದ ಸಿಟಿ ಬಸ್ ನಿಲ್ದಾಣವರೆಗೆ ಸುಮಾರು ಸುತ್ತಲೂ ಬಳಸಿಕೊಂಡು ಬರುವಂತಹ
ಜಾಗ ಏನಿದೆ ಅದು 7 ಕಿಲೋಮೀಟರ್ ವ್ಯಾಪ್ತಿ ಆಗುತ್ತೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಮತ್ತೊಂದು ದೃಶ್ಯ ತೋರಿಸ್ತೀವಿ ನಾವೀಗ. 1,000 ರೂಪಾಯಿನ ಕ್ಯೂ ಏನಿದೆ, ಆ 1,000 ರೂಪಾಯಿ ಕ್ಯೂ ಅನ್ನು ಕೂಡ ಈಗಾಗಲೇ ತೋರಿಸ್ತಾ ಇರುವಂಥದ್ದು. ಯಾಕಂದರೆ ಇದೇ ಮೊದಲನೇ ಬಾರಿಗೆ 1,000 ರೂಪಾಯಿನ ಕ್ಯೂ ಇಲ್ಲಿವರೆಗೆ ನಿಂತಿರುವಂಥದ್ದು. ಯಾಕಂದರೆ ಈಗಾಗಲೇ ಅದು ಟಿಕೆಟ್ ಕೌಂಟರು, ಅಲ್ಲಿ ಏನು ಕಾಣಿಸ್ತಾ ಇದೆ ಅದು ಟಿಕೆಟ್ ಕೌಂಟರ್. ಅದು ಟಿಕೆಟ್ ತೆಗೆದುಕೊಳ್ಳೋದಕ್ಕೆ ಇವರು ಈಗ ಮತ್ತೆ ನನ್ನ ಎಡಭಾಗಕ್ಕೆ ಅಂದರೆ ಪ್ಯಾನ್ ಮಾಡಲಿ ತೋರಿಸ್ತಾ ಇರುವಂತಹ ದೃಶ್ಯ. ಅದು ಟಿಕೆಟ್ ಕೌಂಟರ್ ಆದರೆ ಟಿಕೆಟ್ ಕೌಂಟರ್ನಿಂದ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿ ಅಂತ ಅಂದರೆ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಕ್ಕೆ ಇಲ್ಲಿಂದ ಸುಮಾರು 4 ಕಿಲೋಮೀಟರ್ ವ್ಯಾಪ್ತಿ ಆಗುತ್ತೆ. ಹಾಗಾಗಿ ಸುತ್ತಾಡ್ಕೊಂಡು ಹೋಗುವಂತಹ ಸಂದರ್ಭ ಅಷ್ಟು ಟೈಮ್ ಕೂಡ ಹಿಡಿಯುತ್ತೆ. ಈಗ 1,000 ರೂಪಾಯಿ ಟಿಕೆಟ್ ಕ್ಯೂಗೆ ಭಕ್ತರು ಈಗಾಗಲೇ ಸಾಕಷ್ಟು ಅಂದರೆ ಬೆಳಗಿನ ಜಾವದಿಂದಲೂ ಕೂಡ ಈಗ ಹಾಸನಾಂಬ ದರ್ಶನವನ್ನು ಪಡೀಲಿಕ್ಕೆ ನಿಂತಿರುವಂಥದ್ದು. ಇವತ್ತು ಶುಕ್ರವಾರದ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತರು ಹರಿದು ಬರ್ತಾ ಇದ್ದಾರೆ. ಇದು 1,000 ರೂಪಾಯಿನ ಟಿಕೆಟ್ ಕ್ಯೂ ಆದರೆ ನಾವು ಬೆಳಿಗ್ಗೆ ಕೂಡ ಹೇಳ್ತಾ ಇದ್ದೋ 300 ರೂಪಾಯಿಂದು ಸಿಟಿ ಬಸ್ ನಿಲ್ದಾಣದವರೆಗೆ ಕೂಡ ನಿಂತಿದೆ ಅಂತ. ಇನ್ನು ಸಾರ್ವಜನಿಕ ದರ್ಶನ ಸಾಕಷ್ಟು ಅಂದರೆ ತಣ್ಣೀರು ಹಳ್ಳದವರೆಗೂ ಕೂಡ ಸಾರ್ವಜನಿಕ ದರ್ಶನ ಅಲ್ಲಿಂದ ಹಾಸನಾಂಬ ದೇವಿಯ ಬಾಗಿಲವರೆಗೆ ನಿಂತಿದೆ. ಈಗ ನಾವು ಭಕ್ತರನ್ನ ಮಾತನಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಬೆಳಿಗ್ಗೆಯಿಂದ ಸಾಕಷ್ಟು ಭಕ್ತರು ಇಲ್ಲಿ ನಿಂತಿರುವಂಥದ್ದು. ಇಲ್ಲೊಬ್ಬರಿದ್ದಾರೆ, ರುದ್ರಿದ್ದಾರೆ, ಮಾತನಾಡ್ಸೋಣ. ಸರ್, ಎಷ್ಟು ಗಂಟೆಗೆ ಬಂದ್ರಿ? ದರ್ಶನ ಎಷ್ಟು ಗಂಟೆಗೆ ಸಿಗಬಹುದು ಅಂತ? ನೀವು ನಾವು 7 ಗಂಟೆಗೆ ಬಂದು ನಿಂತಿದ್ದೀವಿ. ಇನ್ನು ಎಷ್ಟು ಗಂಟೆ ಆಗುತ್ತೆ, ಎಷ್ಟು ಅವರ್ ಆಗುತ್ತೆ ಅಂತ ಹಿಂಗೆ ಹೇಳೋಕ್ಕಾಗುತ್ತೆ. ಇನ್ನು ತಗೊಂಡೋದಕ್ಕೆ ನಿಂತಿದ್ದೀವಿ. 1,000 ರೂಪಾಯಿ ಟಿಕೆಟ್. ನಮ್ಮದು ಇಲ್ಲೇ ಹೆಬ್ಬಾಳ ಅಂದ್ಬಿಟ್ಟಿದೆ, ಬೆಂಗಳೂರಿನಲ್ಲಿ. ಹಾಂ, ನಾವು ಬೆಂಗಳೂರು ನಾಗರಬಾವಿ ಒಂದು ಹಾಫ್ ಆನ್ ಅವರಿಂದ ನಿಂತಿದ್ದೀವಿ. ಟಿಕೆಟ್ ಆನ್ಲೈನಲ್ಲಿ ತೊಗೊಂಡಿದ್ದೀವಿ. ನಾವು ನಮ್ಮ ಮಿಸ್ಸಸ್ ನಾವು ಬೆಂಗಳೂರಿಂದನೇ ಬಂದಿದ್ದೀವಿ. ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡಿದ್ದೀವಿ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ದರ್ಶನ. ಎಲ್ಲ ಜೊತೆಗೆ ಒಟ್ಟಿಗೆ ಬಂದಿರೋದು ಸರ್ ಅಷ್ಟೇ. ಅಲ್ಲ, ನಿಮ್ಮ ಪ್ರಕಾರ ಎಷ್ಟೊತ್ತಾಗ್ಬೋದು ದರ್ಶನಕ್ಕೆ ಅಷ್ಟೇ. ಇವ್ರನ್ನ ಕೇಳಿ. ನೀತಿ ಅಂದರೆ ಈಗಾಗಲೇ 7 ಗಂಟೆಯಿಂದ ಬಂದು ನಿಂತಿರುವಂತಹ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಇರುವಂಥದ್ದು. ಬೆಳಿಗ್ಗೆ 6 ಗಂಟೆಯಿಂದ ಬಂದು ನಿಂತಿರುವಂತಹ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಇವರು ಕೆಲವೊಬ್ಬರು ಆನ್ಲೈನ್ನಲ್ಲಿ ಟಿಕೆಟನ್ನು ಬುಕ್ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇನ್ನು ಕೆಲವರು ಕೌಂಟರ್ನಲ್ಲಿ ಹೋಗಿ ಟಿಕೆಟ್ ತೆಗೆದುಕೊಳ್ಳೋದಕ್ಕೆ ರೆಡಿಯಾಗಿ ಬಂದಿರತಕ್ಕಂಥದ್ದು. ಹಾಗಾದರೆ ಇದು ದೇವಸ್ಥಾನದ ಪ್ರಮುಖ ದ್ವಾರ ಅಂದರೆ ಮಹಾನಗರ ಪಾಲಿಕೆ ಏನಿದೆ, ಆ ಮಹಾನಗರ ಪಾಲಿಕೆಯ ಎಂಟ್ರೆನ್ಸ್ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವರು ಸರದಿ ಸಾಲಿನಲ್ಲಿ ಸಾಕಷ್ಟು ಬಳಸಿಕೊಂಡು ಹೋಗುವಂತಹ ವ್ಯಾಪ್ತಿ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಇವತ್ತು ಶುಕ್ರವಾರದ ಹಿನ್ನೆಲೆಯಲ್ಲಿ ದೇವಿಯ ಭಕ್ತರು ಹರಿದು ಬಂದಿದ್ದಾರೆ. ಇದು ಜಿಲ್ಲಾಡಳಿತಕ್ಕೆ ಒಂದಿಷ್ಟು ತಲೆನೋವಾಗಿ ಪರಿಣಮಿಸಬಹುದೇನೋ. ಯಾಕಂದರೆ ಸಾಕಷ್ಟು ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಇವತ್ತು ಹೇಗೆಲ್ಲ ಯಾವ ರೀತಿಯಲ್ಲಿ ಜಿಲ್ಲಾಡಳಿತ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗೆ.